ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸುದ್ದಿ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಯಾರ್ಯಾರು ಮಂತ್ರಿಗಳಾಗ್ತಾರೆ, ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಡಿಸಿಎಂಗಳು ಇರ್ತಾರೆ ಅನ್ನೋದಾದ್ರೆ ಎಷ್ಟು ಜನ ಡಿಸಿಎಂಗಳು ಇರ್ತಾರೆ? ಈಗಾಗಲೇ ದೆಹಲಿಯಲ್ಲಿ ಸಾಲು ಮೀಟಿಂಗ್ಗಳು ನಡೀತಾ ಇದೆ ವೀಕ್ಷಕರೇ. ಈ ಸಾಲು ಮೀಟಿಂಗ್ ನಲ್ಲಿ ಈಗಾಗಲೇ ಪ್ರೈವೇಟ್ ವಿಮಾನದಲ್ಲೇ ಕುಳಿತುಕೊಂಡು ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಅದಕ್ಕೂ ಮುಂಚೆ ನಿನ್ನೆಯೇ ಯಾವಾಗ ರಾಜೀನಾಮೆ ಘೋಷಣೆ ಮಾಡಿದ್ರು, ರಾಜೀನಾಮೆ ಘೋಷಣೆ ಮಾಡ್ತಾ ಇದ್ದ ಹಾಗೆ ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಲಿಸ್ಟ್ ಇಟ್ಕೊಂಡು ದೆಹಲಿಗೆ ಪ್ರಯಾಣ ಬೆಳೆಸಿದ್ರು. ಆದ್ರೆ ಅದೃಷ್ಟವಶಾತ್ ಅವರ ವಿಮಾನದಲ್ಲಿ ತಾಂತ್ರಿಕ ದೋಷ ಉಂಟಾಯ್ತು. ಹೀಗಾಗಿ ಅವರು ಇಂದೋರ್ನಲ್ಲಿ ಇಮಿಡಿಯೇಟ್ ಲ್ಯಾಂಡ್ ಆದ್ರು. ಬಟ್ ಅದನ್ನ ಪಕ್ಕಕ್ಕಿಟ್ರೆ ಅವರು ಕೂಡ ಒಂದು ಲಿಸ್ಟ್ ತಗೊಂಡೋಗಿ ಬೆಳಿಗ್ಗೆಯಿಂದ ಮೀಟಿಂಗ್ ಮೇಲೆ ಮೀಟಿಂಗು ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಡಿ ಕೆ ಶಿವಕುಮಾರ್ ಅಂಡ್ ಸಿದ್ದರಾಮಯ್ಯನವರು ಕೂಡಿ ಒಂದು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಹಾಗಾದರೆ ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ನಲ್ಲಿ ಯಾವ ಮಂತ್ರಿಗಳಿರ್ತಾರೆ? ಹೊಸಬ್ರೆಷ್ಟು ಇರ್ತಾರೆ, ಹಳಬ್ರೆಷ್ಟು ಇರ್ತಾರೆ, ಮತ್ತು ಡಿಸಿಎಂಗಳ ಹುದ್ದೆ ಸೃಷ್ಟಿ ಮಾಡೋದಾದ್ರೆ ಎಷ್ಟು ಡಿಸಿಎಂಗಳು ಇರ್ತಾರೆ ಮತ್ತು ಯಾವ ಮಾನದಂಡದ ಆಧಾರದ ಮೇಲೆ ಈ ಡಿಸಿಎಂಗಳನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಯಾವ ಕ್ಯಾಂಡಿಡೇಟ್ಸ್ ಇದ್ದಾರೆ, ಏನೇನು ಅವ್ರ ಅರ್ಹತೆ, ಅವರು ಯಾರ ಪರವಾಗಿ ಕ್ಯಾಬಿನೆಟ್ ಒಳಕ್ಕೆ ಬರಬಹುದು, ಲಿಸ್ಟ್ ರೆಡಿ ಇದೆ. ಆ ಲಿಸ್ಟ್ ಅನ್ನ ನಿಮ್ ಮುಂದೆ ಇಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಕ್ಷಣದ ಬ್ರೇಕಿಂಗ್ ನ್ಯೂಸ್. ಇದು ಗ್ಯಾರಂಟಿ ನ್ಯೂಸ್ ನ ಸ್ಫೋಟಕ ಸುದ್ದಿ. ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಯಾರ್ಯಾರು ಮಂತ್ರಿಗಳು ಇರ್ತಾರೆ, ಎಷ್ಟು ಜನ ಮಂತ್ರಿಗಳು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಮತ್ತು ಉಪಮುಖ್ಯಮಂತ್ರಿಗಳು ಎಷ್ಟು ಜನ ಇರಲಿದ್ದಾರೆ? ಎಷ್ಟು ಜನ ಉಪಮುಖ್ಯಮಂತ್ರಿಗಳು ಇರ್ತಾರೆ ಮತ್ತು ಅವರು ಯಾರ್ಯಾರು? ಉಪಮುಖ್ಯಮಂತ್ರಿಗಳು ಬೇಕೇ ಬೇಕು ಅನ್ನುವಂತಹ ಪಟ್ಟಣ ಅಲ್ಲಿ ಹಿಡಿಯಲಾಗಿದೆ. ಬಿಕಾಸ್ ಮೋಸ್ಟ್ ಪ್ರಾಬಬ್ಲಿ ಡಿ ಕೆ ಶಿವಕುಮಾರ್ ಅವರ ವೇಗಕ್ಕೆ ಒಂದಿಷ್ಟು ಕಡಿವಾಣ ಹಾಕೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಬೇಡ ಅಂತ ಹೇಳ್ತಾ ಇದ್ದಾರಂತೆ. ನೆಗೋಸಿಯೇಷನ್ ನಡೀತಾ ಇದೆ. ಬಟ್ ಗ್ಯಾರಂಟಿ ನ್ಯೂಸ್ಗೆ ಲಭ್ಯವಾದ ಮಾಹಿತಿಗಳ ಪ್ರಕಾರ ಇವತ್ತು ನಡೆದಿರುವಂತಹ ಮೀಟಿಂಗ್ಗಳ ಫಲಶ್ರುತಿ ಏನು, ಎಷ್ಟು ಜನ ಉಪಮುಖ್ಯಮಂತ್ರಿಗಳು ಇರಲಿದ್ದಾರೆ ಮತ್ತು ಯಾರ್ಯಾರು ಮಂತ್ರಿಗಳಾಗಲಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಲಿಸ್ಟ್ ನಮ್ಮ ಬಳಿ ಇದೆ ವೀಕ್ಷಕರೇ. ಆ ಲಿಸ್ಟ್ ಅನ್ನ ಒಂದೊಂದೇ ನಿಮ್ ಮುಂದೆ ಇಡ್ತಾ ಇದ್ದೀವಿ.